ಹಲೋ ಎವ್ರಿಬಡಿ, ನಮಸ್ಕಾರ. DDNK ಅಸೋಸಿಯೇಷನ್ಸ್ ಇಂಗ್ಲಿಷ್ ಅಕಾಡೆಮಿ ಆ್ಯಂಡ್ ಲೈಫ್ ಮೇಕಿಂಗ್ ಸರ್ವಿಸ್ನಿಂದ ನಾವು ಅಲ್ಲಿಗೆ ಮಾಡೋಣ. ಈಗಾಗಲೇ ಫಸ್ಟ್ ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸನ್ನು ಶುರು ಮಾಡಿದ್ವಿ. ಆ ಫಸ್ಟ್ ವಿಡಿಯೋದಲ್ಲಿ ಏನಿದೆ ಅಲ್ಲ, ಆರ್ಟಿಕಲ್ಸ್ ಎ ಆ್ಯಂಡ್ ದ. ಓಕೆ, ಈ ಎ ಆ್ಯಂಡ್ ದ 3 ಆರ್ಟಿಕಲ್ಸನ್ನು ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಮೊದಲೇದು ಇಂಡೆಫಿನಿಟ್ ಆರ್ಟಿಕಲ್ಸ್. ಸೊ ಇಂಡೆಫಿನಿಟ್ ಆರ್ಟಿಕಲ್ಸ್ ಯಾವ ಬರ್ತಾವ ಅಂತ ಕಲಿಸಿದ್ರಿ, ಎ ಮತ್ತು ಆ್ಯಂಡ್. ಸೊ ಎ ಆ್ಯಂಡ್ ದೀಸ್ 2 ಆರ್ ಇಂಡೆಫಿನಿಟ್ ಆರ್ಟಿಕಲ್ಸ್. ಓಕೆ, ದೆನ್ ದ ಸೆಕೆಂಡ್ ಟೈಪ್. ಆ ಸೆಕೆಂಡ್ ಟೈಪಲ್ಲಿ ಯಾವುದಿದೆ ಅಂತ ಹೇಳಿದೆ, ದ. ಸೊ ದ ಇಟ್ ಈಸ್ ಎ ಡೆಫಿನಿಟ್ ಆರ್ಟಿಕಲ್. ಎ ಆ್ಯಂಡ್ ಇಂಡೆಫಿನಿಟ್ ಆರ್ಟಿಕಲ್ಸ್ ಆ್ಯಂಡ್ ದ ಇಟ್ ಈಸ್ ಎ ಡೆಫಿನಿಟ್ ಆರ್ಟಿಕಲ್. ಫಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಪಾರ್ಟಲ್ಲಿ ಹೌ ಡು ವಿ ಯೂಸ್ ಎ ಆ್ಯಂಡ್ ಆ್ಯನ್, ಈ ಎ ಮತ್ತು ಆ್ಯನ್ ಎರಡನ್ನು ನಾವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಡೀಟೇಲ್ ಆಗಿ ಸವಿಸ್ತಾರವಾಗಿ ಹೇಳ್ಕೊಟ್ಟಾಗಿದೆ. ಓಕೆ, ಸೊ ವಿ ಹ್ಯಾವ್ ಲರ್ನ್ಡ್ ಹೌ ಡು ವಿ ಯೂಸ್ ಎ ಆ್ಯಂಡ್ ಆ್ಯನ್. ಜಸ್ಟ್ ವಿ ವಿಲ್ ಸಿ ಇನ್ ಶಾರ್ಟ್ ಹಿಯರ್. A and an indefinite articles we use with countable and singular noun. Okay, then A, this is used with consonant sound and an with vowel sound. Vowel letters ಮತ್ತು consonant letters ಅಲ್ಲ, vowel sound and consonant sound ಅನ್ನೋದನ್ನು ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಆಮೇಲೆ ವಾಟ್ ಈಸ್ ಕೌಂಟೇಬಲ್ ನೌನ್ ಆ್ಯಂಡ್ ವಾಟ್ ಈಸ್ ಅನ್ಕೌಂಟೇಬಲ್ ನೌನ್ ಅದನ್ನು ಕೂಡ ನಾವು ಡೀಟೇಲ್ ಆಗಿ ಫಸ್ಟ್ ಪಾರ್ಟಲ್ಲಿ ನಾವು ಕಲ್ತಿದ್ದೀವಿ. ಟುಡೇ ಇನ್ ದಿಸ್ ಸೆಷನ್, ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ಡೆಫಿನಿಟ್ ಆರ್ಟಿಕಲ್ ದ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಹೇಗೆ ನಾವು ಬಳಸಬೇಕು ಅನ್ನೋದನ್ನು ನಾವು ಕಲಿಯೋದು. ಇಂಡೆಫಿನಿಟ್ ಇಟ್ ಮೀನ್ಸ್ ಅನಿರ್ದಿಷ್ಟ. ಯಾವುದು ನಿರ್ದಿಷ್ಟವಾಗಿದೆಯೋ ಅದನ್ನು ನಾವು ಏನಂತ ಹೇಳ್ತೀವಿ, ಇನ್ಡೆಫಿನಿಟ್. ಡೆಫಿನಿಟ್ ಅಂದರೆ ಏನ್ರಿ, ನಿರ್ದಿಷ್ಟ, ಅದರ ಅಪೋಸಿಟ್. ಓಕೆ, ವಿಚ್ ಈಸ್ ಡೆಫಿನಿಟ್, ವಿಚ್ ಈಸ್ ಸ್ಪೆಸಿಫೈಡ್, ವಿಚ್ ಈಸ್ ಪರ್ಟಿಕ್ಯುಲರೈಸ್ಡ್. ನಿರ್ದಿಷ್ಟವಾಗಿ ಇದನ್ನೇ ಅಂತ ನಾವು ಹೇಳ್ತೀವಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಡೆಫಿನಿಟ್ ಆರ್ಟಿಕಲ್. ಆ ಡೆಫಿನಿಟ್ ಆರ್ಟಿಕಲ್ ಯಾವ್ದ್ರಿ, ದ. ಓಕೆ, ರೈಟ್. ನೌ ದಿಸ್ the definite article we use with countable noun and uncountable noun, singular and plural. Andre the can be used both with countable noun and uncountable noun, singular noun and plural noun. Andre ಅದು ಏಕವಚನ ಇರಬಹುದು ಅಥವಾ ಬಹುವಚನ ಇರಬಹುದು, ಸಂಖ್ಯಾವಾಚಕ ಇರಬಹುದು ಅಥವಾ ಪ್ರಮಾಣವಾಚಕ ಇರಬಹುದು. ಇದೆಲ್ಲದರ ಜೊತೆಗೂ ನಾವು ಏನನ್ನ ಬಳಸ್ಬೋದು, ದ ಅನ್ನ ಬಳಸ್ಬೋದು. ಬಟ್ ಟು ಯೂಸ್ ದ ಇಟ್ ಶುಡ್ ಬಿ ಡೆಫಿನಿಟ್. ದ ಅನ್ನ ಬಳಸಬೇಕಾದ್ರೆ ಅದು ಏನಾಗಿರ್ಬೇಕ್ರಿ, ನಿರ್ದಿಷ್ಟ ಇರಬೇಕು. ಇಫ್ ದೇರ್ ಈಸ್ ಯೂಸ್ ಆಫ್ ಎನಿ ಆರ್ಟಿಕಲ್ ವಿತ್ ಪ್ಲೂರಲ್ ಆ್ಯಂಡ್ ವಿತ್ ಅನ್ಕೌಂಟೇಬಲ್, ದ್ಯಾಟ್ ಮಸ್ಟ್ ಬಿ ದ. ಅಂದರೆ ಪ್ರಮಾಣವಾಚಕವಾಗಿದ್ದು ಅದು ಬಹುವಚನವಾಗಿದ್ರೆ ಅದ್ರ ಜೊತೆ ಒಂದು ಆರ್ಟಿಕಲ್ ಬರ್ತೈತಿ ಅಂದರೆ ದ್ಯಾಟ್ ಶುಡ್ ಬಿ ದ, ನೆವರ್ ಎ ಆರ್ ಆ್ಯನ್. ಅದರ ಜೊತೆಗೆ ಎ ಅಥವಾ ಆ್ಯನ್ ಯಾವತ್ತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ವಿ ವಿಲ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ಇಂಡೆಫಿನಿಟ್ ಆ್ಯಂಡ್ ಡೆಫಿನಿಟ್. ಸಿ, ಈಗ ನೋಡ್ರಿ, ಇಲ್ಲಿ ಐ ಹ್ಯಾವ್ 3 ಮಾರ್ಕರ್ಸ್. ಓಕೆ, ಇಲ್ಲಿ ನಮ್ಮ ಹತ್ರ ಏನಿದಾವೆ, ಇವಾಗ 3 ಮಾರ್ಕರ್ಸ್ ಇದಾವೆ, ರೈಟ್? ಯು ವಾಂಟ್ ಒನ್ ಆಫ್ ದೀಸ್ ಮಾರ್ಕರ್ಸ್. ನಿಮಗೇನು ಬೇಕಾಗಿದೆ, ಒಂದು ಮಾರ್ಕರ್ ಬೇಕಾಗಿದೆ. ಇದರಲ್ಲಿ ಯಾವುದಾದ್ರೂ ನಡೆಯುತ್ತೆ ನಿಮಗೆ, ಇಂಥದೇ ಅಂತ ನಿಮಗೇನು ಬೇಕಾಗಿಲ್ಲ. ಓಕೆ, ಸೊ ನೀವು ನನಗೆ ಕೇಳ್ಬೋದು ಏನಂತ, ಮೇಡಮ್ ಗಿವ್ ಮೀ ಅ ಮಾರ್ಕರ್. ಏನಂತ ಕೇಳ್ಬೋದ್ರಿ, ಗಿವ್ ಮೀ ಅ ಮಾರ್ಕರ್. ಓಕೆ, ಆವಾಗ ನಾನು ವೆನ್ ಯು ಸೇ, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿನಿ, ಎ ಆ್ಯಂಡ್ ಆ್ಯನ್ ಮೀನ್ಸ್ ಓನ್ಲಿ 1. ಓಕೆ, so when you say give me a marker ಅಂದಾಗ I can give any one of these 3. I can give this one, I can give this one, or I can give this one. ಅಂದ್ರೆ ಅರ್ಥ
ಮೂರರಲ್ಲಿ ಯಾವುದಾದರೂ ಒಂದು, ಇರುವುದರಲ್ಲಿ ಯಾವುದಾದರೂ ಒಂದು, ಇಂಥದೇ ಅಂತ ನಿರ್ದಿಷ್ಟ ಇರೋದಿಲ್ಲ. ದಟ್ ಈಸ್ ಎ ಆ್ಯಂಡ್ ಆ್ಯಂಡ್. ಜಸ್ಟ್ ಟು ಇಮ್ಯಾಜಿನ್, ಈಗ ನಾನು ಮಾರ್ಕರ್ದು ಒಂದು ಎಕ್ಸಾಂಪಲ್ ಕೊಟ್ಟೆ. ಓಕೆ, ಜಸ್ಟ್ ಟು ಇಮ್ಯಾಜಿನ್, ಈಗ ಆಟ್ ಯುವರ್ ಹೋಮ್ ಅಂದರೆ ನಿಮ್ಮ ಮನೆಯಲ್ಲಿ ದೆರ್ ಇಸ್ ಅ ಬಾಸ್ಕೆಟ್ ಆ್ಯಂಡ್ ಇನ್ ದ್ಯಾಟ್ ಬಾಸ್ಕೆಟ್ ಯು ಹ್ಯಾವ್ ಮೆನಿ ಆ್ಯಪಲ್ಸ್. ಅಂದರೆ ಒಂದು ಬುಟ್ಟಿನಲ್ಲಿ ನಿಮಗೆ ಸಾಕಷ್ಟು ಏನಿದ್ದಾವೆ, ಆ್ಯಪಲ್ಗಳಿದ್ದಾವೆ. ಆ್ಯಂಡ್ ಯು ವಾಂಟ್ ಒನ್ ಆ್ಯಪಲ್, ಎನಿ ಒನ್. ಸೊ ನಿಮ್ಮ ಅಮ್ಮ ಕೇಳ್ತೀರಿ, ಯು ಟೆಲ್ ಯುವರ್ ಮದರ್, ಅಮ್ಮಗೆ ಕೇಳ್ತೀರಿ, ಮಾಮ್ ಗಿವ್ ಮಿ ಆ್ಯನ್ ಆ್ಯಪಲ್. ಇಟ್ ಮೀನ್ಸ್ ಯು ವಾಂಟ್ ಒನ್ ಆ್ಯಪಲ್, ಎನಿ ಒನ್ ಆಫ್ ದೋಸ್ ಆ್ಯಪಲ್ಸ್. ಇರುವಂತಹ ಆ ಎಲ್ಲ ಆ್ಯಪಲ್ಗಳಲ್ಲಿ ಇಲ್ಲಿ ನೋಡ್ರಿ, ದೇರ್ ಆರ್ ಸೋ ಮೆನಿ apples. Okay, so all these are apples. There are 6 apples. Okay, so out of these 6 apples you want any one apple. So what you can say, give me an apple. So it means out of these 6 apples I can give any one. ಯಾವುದಾದರೂ ಒಂದು, ಇಂಥದೇ ನಿರ್ದಿಷ್ಟ ಅಂತ ಇಲ್ಲ. ಸೊ ಯಾವುದಾದರೂ ಒಂದು ಅಂತ ನೀವು ಹೇಳುವಾಗ ಏನು ಹೇಳಬೇಕು, ಎ ಆರ್ ಆ್ಯಂಡ್. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ನಿಮ್ಮ ಹತ್ರ ಒಂದು 4 ನೋಟ್ಬುಕ್ಗಳಿದ್ದಾವೆ. ಓಕೆ, ಯು ಹ್ಯಾವ್ 3 or 4 or 5 ನೋಟ್ಬುಕ್ಸ್. ಫೈನ್, ಐ ವಾಂಟ್ ಒನ್ ನೋಟ್ಬುಕ್ ಫ್ರಮ್ ಯು. ಫೈನ್. ಸೊ ಅವಾಗ ನಾನು ನಿಮ್ಗೆ ಹೇಳ್ತೀನಿ, ಈಗ ನಿಮ್ಮ ಹೆಸರು ಸಂಜಯ್ ಅಂತ ಇಟ್ಕೊಡ್ರಿ. ಸೊ ನಾನು ಹೇಳ್ತೀನಿ, ಸಂಜಯ್ ಗಿವ್ ಮಿ ಅ ಬುಕ್, ಗಿವ್ ಮಿ ಅ book, give me a notebook. So when you have 4 notebooks, out of those 4 notebooks you can give me any one. ಆ 4ರಲ್ಲಿ ಯಾವುದನ್ನು ಯೋಚನೆ ಮಾಡಲಾರ್ದೆ ನೀವು ಯಾವುದಾದ್ರೂ ಒಂದು ನೋಟ್ಬುಕ್ಕನ್ನು ಎತ್ತಿ ನನಗೆ ಏನು ಮಾಡ್ಬೋದು, ಕೊಡ್ಬೋದು. ಅಂದರೆ ಎ ಮತ್ತು ಆನ ಯಾವುದೇ ನಿರ್ದಿಷ್ಟತೆಯನ್ನು ಏನು ಮಾಡೋದಿಲ್ಲ, ಹೇಳೋದಿಲ್ಲ. ಓಕೆ, ಆದರೆ ದ ಅನ್ನೋದು ಏನನ್ನ ಹೇಳುತ್ತೆ ರೀ, ನಿರ್ದಿಷ್ಟತೆಯನ್ನು ಹೇಳುತ್ತೆ. ಸೊ ಆ ನಿರ್ದಿಷ್ಟತೆ ಅನ್ನೋದು ಹೇಗೆ? ಓಕೆ, ಈಗ ನೋಡಿ, ಐ ಹ್ಯಾವ್ ಹೌ ಮೆನಿ ಮಾರ್ಕರ್ಸ್? ಐ ಹ್ಯಾವ್ 3 markers. ಓಕೆ, ಸಿ, ನಾವು ಯು ಕ್ಯಾನ್ ಸಿ ದಿಸ್ ಒನ್ ಈಸ್ ಬ್ಲೂ, ದಿಸ್ ಒನ್ ಈಸ್ ಬ್ಲೂ ಆ್ಯಂಡ್ ದಿಸ್ ಒನ್ ಈಸ್ ಬ್ಲ್ಯಾಕ್. ಓಕೆ, ಈಗ ನಿಮಗೇನು ಬೇಕಾಗಿದೆ ಅಂದರೆ, ಯು ವಾಂಟ್ ದ ಬ್ಲ್ಯಾಕ್ ಒನ್. ನೋಡಿರಿ, ದ ಬ್ಲ್ಯಾಕ್ ಒನ್. ಇಲ್ಲಿ ನಿರ್ದಿಷ್ಟತೆಯನ್ನು ನಾವು ನೋಡ್ತೀವಿ. ನಾವಿಲ್ಲಿ ಔಟ್ ಆಫ್ ದೀಸ್ 3 markers ಯು ವಾಂಟ್ ಬ್ಲ್ಯಾಕ್ ಒನ್. ಓಕೆ, ಸೊ ಅವಾಗ ಇಫ್ ಯು ಸೇ ಗಿವ್ ಮಿ ಅ ಮಾರ್ಕರ್, ಒಂದು ವೇಳೆ ನೀವು ಗಿವ್ ಮಿ ಅ ಮಾರ್ಕರ್ ಅಂದರೆ ನಾನೇನು ಮಾಡ್ಬೋದು, ಐ ಕ್ಯಾನ್ ಗಿವ್ ಎನಿ ಒನ್ ಆಫ್ ದೀಸ್ ಒನ್. ಬಟ್ ನಿರ್ದಿಷ್ಟವಾಗಿ ನೀವು ಹೇಳಿದರೆ, ಅಂದರೆ ನಿಮಗೆ ಕರೀದೇ ಬೇಕಾಗಿದೆ, ಆವಾಗ ನೀವೇನು ಹೇಳ್ತೀರಿ ಅಂದರೆ, ಮೇಡಮ್ ಗಿವ್ ಮಿ ದ ಬ್ಲ್ಯಾಕ್ ಮಾರ್ಕರ್, ಗಿವ್ ಮಿ ದ ಬ್ಲ್ಯಾಕ್ ಮಾರ್ಕರ್. ನೋಡ್ರಿ, ಗಿವ್ ಮಿ ಬ್ಲ್ಯಾಕ್ ಮಾರ್ಕರ್ ಅಲ್ಲ, ಗಿವ್ ಮಿ ದ ಬ್ಲ್ಯಾಕ್ ಮಾರ್ಕರ್. ಯಾಕೆ ಇಲ್ಲಿದ್ದ ನಿರ್ದಿಷ್ಟವಾಗಿ ನಿಮಗೆ ಯಾವುದು ಬೇಕಾಗಿದೆ ರೀ, ಬ್ಲ್ಯಾಕನೇ ಬೇಕಾಗಿದೆ. ಓಕೆ, ಸೊ ದ ಅನ್ನೋದನ್ನು ನಾವು ಹೇಳಬೇಕಾದ್ರೆ ಅದು ನಿರ್ದಿಷ್ಟತೆಯನ್ನು ಏನು ಮಾಡ್ತಿರ್ಬೇಕ್ರಿ, ಸೂಚಿಸ್ತಾ ಇರಬೇಕು. ಓಕೆ, ಈಗ ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಔಟ್ ಆಫ್ ದೀಸ್ 3 markers ನಾನು ಹೇಳಿದೆ, ದ ಅನ್ನೋದನ್ನು ವಿ ಕ್ಯಾನ್ ಯೂಸ್ ಬೋತ್ ವಿತ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಎರಡದ್ರ ಜೊತೆಗೂ ನಾವು ಯೂಸ್ ಮಾಡ್ಬೋದು. ಗಿವ್ ಮಿ ದ ಬ್ಲ್ಯಾಕ್ ಮಾರ್ಕರ್ ಅಂದಾಗ ವಿ ಯೂಸ್ಡ್ ದ ವಿತ್ ಸಿಂಗ್ಯುಲರ್, ಅಂದರೆ ಒಂದು ಮಾರ್ಕರ್ ಜೊತೆ ನಾವು ಯೂಸ್ ಮಾಡಿದ್ವಿ. ದ ಸೇಮ್ ದ ವಿ ಕ್ಯಾನ್ ಯೂಸ್ ವಿತ್ ಪ್ಲೂರಲ್, ಪ್ಲೂರಲ್ ಜೊತೆನೂ ನಾವು ಬಳಸ್ಬೋದು. ಸಿ, ಇಲ್ಲಿ 2 are ಬ್ಲೂ ಆ್ಯಂಡ್ 1 is ಬ್ಲ್ಯಾಕ್. ಓಕೆ, ಈಗ ನಿಮಗೆ ಏನಂದರೆ 2 ಈ ಒಂದು ಬ್ಲೂ ಮಾರ್ಕರ್ಸ್ ಬೇಕಾಗಿದ್ದಾವೆ, 2. ಓಕೆ, ಸೊ ಆವಾಗ ನೀವೇನು ಕೇಳ್ಬೋದು ನನಗೆ, ಮೇಡಮ್ ಗಿವ್ ಮಿ ದ ಬ್ಲೂ ಒನ್ಸ್, ಗಿವ್ ಮಿ ದ ಬ್ಲೂ ಮಾರ್ಕರ್ಸ್. ನೋಡ್ರಿ, ಮಾರ್ಕರ್ಸ್, ದ ಬ್ಲೂ ಮಾರ್ಕರ್ಸ್, ದ ಬ್ಲೂ ಮಾರ್ಕರ್ಸ್. ರೈಟ್, ಸಿ, markers, it is a plural, right? And the black marker, right? So marker, this is what singular. Andre ನಾವು ದ ಅನ್ನ ಏನು ಮಾಡ್ಬೋದು, we can use both with plural and singular.
ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ದ ಬ್ಲೂ ಮಾರ್ಕರ್ಸ್, ದ ಬ್ಲ್ಯಾಕ್ ಮಾರ್ಕರ್. ರೈಟ್? ಇಲ್ಲಿ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅನ್ನೋದು ನಿಮಗೆ ಕ್ಲಿಯರ್ ಆಯಿತು. ದೀಸ್ ಮಾರ್ಕರ್ಸ್, ವಾಟ್ ಆರ್ ದೀಸ್? ಆರ್ ದೀಸ್ ಅನ್ಕೌಂಟೇಬಲ್ ಆರ್ ಕೌಂಟೇಬಲ್? ನೀವು ಹಿಂದಿನ ವಿಡಿಯೋನ ನೋಡಿ ಕಲ್ತಿದ್ರೆ ನಿಮಗೆ ಈಗ ಕರೆಕ್ಟಾಗಿ ಹೇಳ್ತೀರಿ ನೀವು. ಮಾರ್ಕರ್ಸ್ ಅನ್ನೋದೇನಿದು ಕೌಂಟೇಬಲ್. ಯಾಕೆ ಕೌಂಟೇಬಲ್ ಹೇಳ್ರಿ? ಎಣ್ಸಕ್ಕೆ ಬರುತ್ತೆ. 1 2 3. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ಬೋದು? ಎಣಿಸ್ಬೋದು. ರೈಟ್? ಸೊ ನಾವು ದಿಸ್ ಎಕ್ಸಾಂಪಲ್ ಈಸ್ ಬೋತ್ ಫಾರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಆ್ಯಂಡ್ ಕೌಂಟೇಬಲ್. ನಾವು ಒನ್ ಮೋರ್ ಥಿಂಗ್ ಈಸ್ ಅನ್ಕೌಂಟೇಬಲ್. ಇನ್ನೊಂದು ಏನು ಹೇಳಿದ್ದೀನಿ ನಾನು? ದ ಅನ್ನೋದನ್ನು ನಾವು ಅನ್ಕೌಂಟೇಬಲ್ ಜೊತೆಗೂ ಏನು ಮಾಡ್ಬೋದು? ಯೂಸ್ ಮಾಡ್ಬೋದು. ಹೌದಾ? ಓಕೆ, ಈಗ ಲೆಟ್ ಅಸ್ ಸಿ. ಈ ಮಾರ್ಕರಲ್ಲಿ, ಇದು ಮಾರ್ಕರ್ ಈಗ ಬರೆಯುತ್ತೆ ಅಂದರೆ ಇದರಲ್ಲಿ ಏನಿದೆ ರೀ? ಇಂಕ್ ಇದೆ. ಓಕೆ, ರೈಟ್? ಮಾರ್ಕರ್ ಇಟ್ ಈಸ್ ಕೌಂಟೇಬಲ್. ಯಾಕಂದ್ರೆ ಮಾರ್ಕರ್ ಅನ್ನ ಏನ್ ಮಾಡಕ್ ಬರುತ್ತೆ? ಎಣ್ಸಕ್ ಬರುತ್ತೆ. ಹೌದಾ? ಓಕೆ, ಇದರಲ್ಲಿ ಇಂಕ್ ಇದೆಯಲ್ಲ. ಓಕೆ, ಕ್ಯಾನ್ ಯು ಕೌಂಟ್ ದ ಇಂಕ್? ಇಂಕ್ ಅನ್ನ ಎಣ್ಸಕ್ ಬರುತ್ತೆ? ಡು ಯು ಸೇ 1 ಇಂಕ್ 2 ಇಂಕ್ಸ್? ಇಲ್ಲ, ಆ ರೀತಿ ಎಣ್ಸಕ್ಕೆ ಬರೋದಿಲ್ಲ. ಸೊ ಇದರಲ್ಲಿರುವಂತ ಇಂಕ್ ಏನಿದೆಯಲ್ಲ, ದಟ್ ಈಸ್ ಏನದು? ಅನ್ಕೌಂಟೇಬಲ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈಗ ಆ ಇಂಕ್ ಜೊತೆಗೆ, ಇಂಕ್ ಅನ್ನೋದು ಏನು ಹೇಳಿದೆ ನಾನು? ಅನ್ಕೌಂಟೇಬಲ್. ಅದರ ಜೊತೆಗೇನು ಅದು ನಿರ್ದಿಷ್ಟತೆಯನ್ನು ತೋರಿಸ್ತಿದ್ರೆ ನಾವು ಏನನ್ನ ಬಳಸ್ಬೋದು? ದ ಅನ್ನ ಬಳಸ್ಬೋದು. ಈಗ ನಿಮಗೆ ಹೇಳಬೇಕಾಗಿದೆ, ಯು ವಾಂಟ್ ಟು ಸೇ ಏನಂತ? ಈ ಮಾರ್ಕರಲ್ಲಿರುವಂಥ ಇಂಕು ಚೆನ್ನಾಗಿದೆ ಅಂತ ಹೇಳಬೇಕಾಗಿದೆ. ಓಕೆ, ಯಾವುದೋ ಇಂಕ್ ಅಲ್ಲ ನಾವು ಹೇಳೋದು. ಯಾವ ಇಂಕ್ ರೀ? ಈ ಮಾರ್ಕರಿಗೆ ಹಾಕಿರುವಂಥ ಇಂಕ್ ಗುಡ್ ಕ್ವಾಲಿಟಿ ಅಂತ ಹೇಳಬೇಕಾಗಿದೆ. ಹಾಗಿದ್ರೆ ನಿರ್ದಿಷ್ಟತೆ ಆಯಿತು ಅಲ್ವಾ? ಹೌದು ತಾನೆ? ಎಸ್. ಸೊ ಅವಾಗ ನಾವೇನು ಹೇಳ್ತೀವಿ? ದ ಇಂಕ್ ಆಫ್ ದಿಸ್ ಮಾರ್ಕರ್, ದ ಇಂಕ್ ಆಫ್ ದಿಸ್ ಮಾರ್ಕರ್ ಈಸ್ ವೆರಿ ಗುಡ್. ಈಗ ಯಾರು ನನಗೆ ಕೇಳ್ತಾರ, ಮೇಡಮ್ ಎಷ್ಟು ಚಂದ, ಎಷ್ಟು ನೀಟಾಗಿ ಬರೆಯುತ್ತಲ್ಲ, ಯಾವ ಇಂಕ್ ಯೂಸ್ ಮಾಡಿರಿ ನೀವು ಇದಕ್ಕೆ ಅಂತ ಕೇಳಬೇಕಾಗಿದೆ. ಓಕೆ, ಸೊ ಅವಾಗ ನನಗೆ ಹೇಳ್ಬೇಕಾಗ್ತದೆ, ಈ ಮಾರ್ಕರಿಗೆ ಹಾಕಿದ ಇಂಕ್ ಏನೈತಲ್ರಿ ಭಾಳ ಚಲೋ ಐತಿ, ಚಲೋ ಕಂಪನಿದೈತಿ, ಚಲೋ ಕ್ವಾಲಿಟಿ ಅಂತ ಹೇಳಬೇಕಾಗಿದೆ. ಸೊ ಅವಾಗ ನಾನು ಹೇಳ್ತೀನಿ, ದ ಇಂಕ್ ಆಫ್ ದಿಸ್ ಮಾರ್ಕರ್ ಈಸ್ ವೆರಿ ಗುಡ್. ಓಕೆ, ದ ಇಂಕ್ ಆಫ್ ದಿಸ್ ಮಾರ್ಕರ್ ಈಸ್ ಆಫ್ ವೆರಿ ಗುಡ್ ಕ್ವಾಲಿಟಿ. ದ ಇಂಕ್ ಆಫ್ ದಿಸ್ ಮಾರ್ಕರ್ ಈಸ್ ಆಫ್ ವೆರಿ ಗುಡ್ ಕಂಪನಿ. ದ ಇಂಕ್. ಓಕೆ, ಅಂದರೆ ಇಂಕ್ ಅನ್ನೋದು ಅನ್ಕೌಂಟೇಬಲ್, ಮಾರ್ಕರ್ ಅನ್ನೋದು ಕೌಂಟೇಬಲ್. ರೈಟ್? ಸೊ ದ ಅನ್ನೋದು ಇಟ್ ಕ್ಯಾನ್ ಬಿ ಯೂಸ್ಡ್ ಬೋತ್ ವಿತ್ ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಓಕೆ, ಸೊ ಇದನ್ನೇ ನಾವು ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ಬೋದು ಅನ್ಕೌಂಟೇಬಲ್ಗೆ. ಏನಪ್ಪ, ಈಗ ಇಂಕ್ ಬದಲಿ ನಾನೇನು ಹೇಳ್ತೀನಿ ಅಂದರೆ, ವಿ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ವಾಟರ್. ರೈಟ್? ಸಿ, ದೇರ್ ಈಸ್ ಅ ವಾಟರ್ ಬಾಟಲ್ ಆ್ಯಂಡ್ ಇನ್ ದ್ಯಾಟ್ ಬಾಟಲ್ ದೇರ್ ಈಸ್ ವಾಟರ್. ನಾನು ಮೊನ್ನೆನೂ ಹೇಳಿದ್ವಿ, ವಾಟರ್ ಅದನ್ನ ಏನು ಮಾಡಕ್ಕೆ ಬರಲ್ಲ, ಎಣಿಸಕ್ಕೆ ಬರಲ್ಲ. ದಟ್ ಈಸ್ ಆಲ್ಸೋ ಅನ್ಕೌಂಟೇಬಲ್. ಓಕೆ, ಫೈನ್. ಈಗ ನಿಮ್ಮ ಕಡೆ ಒಂದು ವಾಟರ್ ಬಾಟಲ್ ಇದೆ, ಜಸ್ಟ್ ಕಲ್ಪನೆ ಮಾಡ್ಕೊರಿ. ಓಕೆ, ಸೊ ನಿಮ್ಮ ವಾಟರ್ ಬಾಟಲಲ್ಲಿ ನೀರಿದೆ, ಆಯ್ತಾ? ಓಕೆ, ನೀವು ನಿಮ್ಮ ಫ್ರೆಂಡ್ಗೆ ಆ ನೀರನ್ನು ಕೊಡಬೇಕಾಗಿದೆ. ಅವಾಗ ಕೊಡುವಾಗ ಹೇಳ್ತೀರಿ, ಈ ಬಾಟಲ್ನಾಗಿಂದ ನೀರೇನೈತಿ? ಸ್ವಚ್ಛ ಐತಿ, ಶುದ್ಧ ಐತಿ. ಯಾವುದೋ ನೀರು ಹೇಳ್ತಾ ಇಲ್ಲ ನೀವು. ಯಾವ ನೀರು ಹೇಳ್ತಾ ಇದ್ದೀರಿ? ನಿಮ್ಮ ಬಾಟಲಲ್ಲಿರುವಂಥ ನೀರು. ಸೊ ನೀರು ಏನಂತ ಹೇಳಿದ್ದೀನಿ ನಾನು? ಅನ್ಕೌಂಟೇಬಲ್. ಅದು ನಿಮಗೂ ಗೊತ್ತು. ಓಕೆ, ಸೊ ಹೌ ಡು ಯು ಸೇ ಇನ್ ಇಂಗ್ಲಿಷ್? ದ ವಾಟರ್ ಇನ್ ದಿಸ್ ಬಾಟಲ್ ಈಸ್ ಕ್ಲೀನ್. ದ ವಾಟರ್ ಇನ್ ದಿಸ್ ಬಾಟಲ್ ದಟ್ ಈಸ್ ಕ್ಲೀನ್. ಅರ್ಥ ಆಯ್ತಾ? ಅಂದರೆ ಈ ಬಾಟಲಲ್ಲಿ ಇರುವಂಥ ನೀರು ಏನಾಗಿದೆ ರೀ? ಶುದ್ಧ ಇದೆ. ಓಕೆ, ಸೊ ವಿತ್ ದೀಸ್ ಎಕ್ಸಾಂಪಲ್ಸ್, ಫೈನ್, ಐ ಥಿಂಕ್ this, that is indefinite articles a and definite article that is the. These, that is very much clear. So this is the difference between indefinite articles a and definite article the. Okay, here I have written some examples and these are fill in the blanks. ಈಗ ನಾವು ಎರಡು ಸೆಷನ್ಸಲ್ಲಿ ಏನು ಎ ಆ್ಯಂಡ್ ದ ಅನ್ನು ಕಲ್ತೀವಲ್ಲ, ಸೊ ಅದನ್ನು ನಾವು ಇವಾಗ ಏನು ಮಾಡಬೇಕು? ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡಬೇಕು. ಫಸ್ಟ್ ಎಕ್ಸಾಂಪಲ್,
Dog is dash animal. Okay, singular. Okay, countable. And what is the first sound? A. It is a vowel sound. So when it is vowel sound, definitely it is an animal. Okay, look at the second example. He is wearing dash uniform. Right? How many uniforms? Only one. Singular. Countable. Okay, ಎನ್ಸಾಕ್ ಬರುತ್ತೆ ಯೂನಿಫಾರ್ಮ್ಸ್ ಅನ್ನ. Then look at the first sound. Right? U. First letter ಅಲ್ಲ ನಾನು ಹೇಳೋದು, ಫಸ್ಟ್ ಸೌಂಡ್. ಯು, ಇಯರ್ ಅಲ್ಲ, ಯು, ಇಯರ್. Okay, here it is consonant sound. Right? So when it is consonant sound, when it is singular and countable and indefinite, that is answer is A. He is wearing a uniform. Okay, this one. She is a dash honest woman. Right? See, this H honest anta ಓದಬಾರದು ಇದನ್ನ. Okay, H it is ಏನಂದ್ರೆ silent. Honorable, honest, that is all wrong. Honest, honest, A. So what is the first sound? A. Okay, so A and the mele, this is what? Vowel sound. Right? How many women? Only one. Singular, countable, and what sound we have here? Vowel sound. ಅಂದ್ರೆ ಉಚ್ಚಾರ ಏನೈತ್ರಿ? ಸ್ವರದಂತೆ ಐತಿ. ಸ್ವರದಂತೆ ಉಚ್ಚಾರ ಬಂದಮೇಲೆ ಏನನ್ನ ಬರೀಬೇಕು ನಾವು? She is an honest woman. Okay, next. Dash umbrella you have given is beautiful. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಮಾಡುತ್ತೆ. ಸಿಂಗ್ಯುಲರ್ ಒಂದೇ umbrella. Okay, countable, we can count the number of umbrellas. What is the first sound? A. It is a vowel sound. ಈ ರೀತಿ ನಾವು ಯೋಚನೆ ಮಾಡಿದ್ರೆ ಏನನ್ನ ಬರೆದ್ಬಿಡ್ತೀವಿ? an umbrella. But this is wrong. Why is it wrong? We should look at the meaning of the sentence. ಈ ವಾಕ್ಯದ ಅರ್ಥವನ್ನ ನಾವು ನೋಡಬೇಕು. Dash umbrella you have given is beautiful. Okay, ಅಂದ್ರೆ ಇಲ್ಲಿ sentence, in this sentence, this umbrella, it indicates something definiteness, ಅಂದ್ರೆ ನಿರ್ದಿಷ್ಟತೆಯನ್ನ ಸೂಚಿಸುತ್ತೆ. ಇದು ಯಾವುದೋ ಒಂದು umbrella ಅಂತ ಹೇಳಲಾರೆ. ನೋಡ್ರಿ, you have given ಅಂದ್ರ ನೀನು ಕೊಟ್ಟಿರುವಂತಹ umbrella ಏನಿದೆಯಲ್ಲ ಸುಂದರವಾಗಿದೆ. ನಾಟ್ ಎನಿವನ್, ಯಾವುದೋ ಒಂದಲ್ಲ. ಓಕೆ, ಈಗ ಐ ಹ್ಯಾವ್ ಆನ್ umbrella, ಕರೆಕ್ಟ್, ನನ್ನ ಹತ್ರ ಒಂದಿದೆ. ಗಿವ್ ಮೀ, ಈಗ ದೇರ್ ಆರ್ ಸೋ ಮೆನಿ ಅಂಬ್ರೆಲಾಸ್, ಗಿವ್ ಮೀ ಆನ್ umbrella, ಅದ್ರೊಳಗೆ ಯಾವುದಾದ್ರೂ ಒಂದನ್ನ ಕೊಡು. ಆನ್ umbrella, ಕರೆಕ್ಟ್. ಬಟ್ ಇನ್ ದಿಸ್ ಸೆಂಟೆನ್ಸ್ umbrella ಯು ಹ್ಯಾವ್ ಗಿವನ್, ನೀನು ಕೊಟ್ಟಿರುವಂತಹದ್ದು ಅಂದಾಗ ನಿರ್ದಿಷ್ಟತೆ ಆಗುತ್ತಾ ಇಲ್ರಿ? ಆಗತ್ತಲ್ಲ? ಎಸ್. ಸೊ ವೆನ್ ಇಟ್ ಈಸ್ ಡೆಫಿನಿಟ್, ಯಾವಾಗ ಅದು ನಿರ್ದಿಷ್ಟವಾಗಿರುತ್ತೋ, ವೆದರ್ ಇಟ್ ಇಸ್ ಸಿಂಗ್ಯುಲರ್ ಆರ್ ಪ್ಲೂರಲ್, countable or uncountable, our answer is the. ನಮ್ಮ ಆನ್ಸರ್ ಏನಾಗಿರುತ್ತೆ? ದ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಕ್ಲೋಸ್ ಡ್ಯಾಶ್ ಡೋರ್ ಆಫ್ ಯುವರ್ ರೂಮ್. ಫೈನ್, ಇಲ್ಲಿನೂ ಅದೇ ಥರ ಇದೆ. ಯಾವುದೋ ಬಾಗಿಲನ್ನು ಮುಚ್ಚೋದಲ್ಲ. ಆಫ್ ಯುವರ್ ರೂಮ್, ನಿನ್ನ ರೂಮಿನ ಬಾಗಿಲನ್ನು ಮುಚ್ಚಬೇಕು. ಓಕೆ, ಈಗ ದೇರ್ ಇಸ್ ಅ ರೂಮ್, ದೇರ್ ಆರ್ 3 doors. ಒಂದು ರೂಮಿನ 3 ಬಾಗಿಲಲ್ಲಿ ಯಾವುದೋ ಒಂದು ಬಾಗಿಲನ್ನು ಮುಚ್ಚನ್ನುವಾಗ ನಾವೇನಂತೀವಿ? ಕ್ಲೋಸ್ ಅ ಡೋರ್, ಎನಿ ಒನ್. ಬಟ್ ಇಲ್ಲೇನಿದೆ? ರೂಮಿನ ಇರುವ ಒಂದು ಬಾಗಿಲನ್ನ ಏನ್ ಮಾಡಬೇಕು? ಮುಚ್ಚಬೇಕು, ನಿರ್ದಿಷ್ಟವಾಗಿ. ಸೊ ವೆನ್ ಇಟ್ ಈಸ್ ಡೆಫಿನಿಟ್, ಇಟ್ ಈಸ್ ದ ಕ್ಲೋಸ್ ದ ಡೋರ್ ಆಫ್ ಯುವರ್ ರೂಮ್. ಇದು ಹೇಗೆ ನಿರ್ದಿಷ್ಟ ಅನ್ನೋದು ಗೊತ್ತಾಗ್ತೈತ್ರಿ? ಆಫ್ ಯುವರ್ ರೂಮ್, ಯಾವುದೋ ಬಾಗಿಲು ಅಲ್ಲ, ನಿಮ್ಮ ರೂಮಿನ ಬಾಗಿಲು. ಓಕೆ, ಸೊ ಆದ್ರಿಂದ ಇಲ್ಲಿ ಏನ್ ಬರುತ್ತೆ ಆನ್ಸರ್? ದ ಡೋರ್. ಓಪನ್ ಡ್ಯಾಶ್ ವಿಂಡೋಸ್ ಆಫ್ ದಿಸ್ ರೂಮ್. ಇಲ್ಲಿ ಇದು ಬಹಳ ಸಣ್ಣ ನೋಡ್ರಿ. when it is plural, right, a and they are used only with singular. A and they are never used with plural. ಅದು ಯಾವತ್ತೂ ಬಹುವಚನದ ಜೊತೆ ನಾವು a and ಅನ್ನ ಬಳಸೋದೇ ಇಲ್ಲ. ಓಕೆ, a pens,
an apples. No, absolutely wrong. When it is plural, ಕಣ್ಣು ಮುಚ್ಚಿಕೊಂಡು ನಮ್ಮ ಆನ್ಸರನ್ನು ನಾವು ಏನನ್ನು ಬರೀಬೇಕು? When it is plural, when it is if it is uncountable, ಇಲ್ಲಿ countable ಇದೆ, ಆದರೆ ಇದೇನಿದೆ? Plural ಇದೆ. So definitely the answer is the. He is dash honorable person. Okay, so ಇಲ್ಲಿ ನೋಡ್ರಿ ಬಂದಿತ್ತು ಇದೇ ತರ honest, right? H is silent, so here also H is silent. How do you read it? Honorable. ಒಂದ್ಸತಿ ನೀವು ಅಂದ್ಬಿಡ್ರಿ, honorable ಅಂತಿರ್ತೀವಿ, but it is honorable. So when it is vowel sound, right? It is vowel sound. ಆಮೇಲೆ ಎಷ್ಟು ಜನ ಇದ್ದಾರೆ person? Only one. So the answer is he is an honorable person, right? I ate dash banana, right? I ate dash banana. It is very simple, okay? Banana, verb, consonant sound. How many bananas? Only one banana, right? Okay, singular and countable. ಇದು ಯಾವುದು ನಿರ್ದಿಷ್ಟತೆಯನ್ನು ಹೇಳಲ್ಲ, ಇದು indefinite ಆಗಿದೆ. So a banana. ನಾನು ಒಂದು ಬಾಳೆಹಣ್ಣನ್ನು ತಿಂದೆ. I ate a banana. Okay, so I have written 5 fill in the blanks. This is an exercise for you. ನೀವು ಈ 5 ವಾಕ್ಯಗಳಲ್ಲಿ ಎಲ್ಲಿ a and the, okay, fill in the blanks with articles. ಇದು ಒಂದು ಎಕ್ಸಸೈಸ್. ಸೊ ಎಲ್ಲಿ a ಬರಬೇಕು, ಎಲ್ಲಿ and ಬರಬೇಕು, ಎಲ್ಲಿ the ಬರಬೇಕು. ಓಕೆ, a and the ಮೂರರಲ್ಲಿ ಯಾವುದು ಬರುವಂತಹ ಸಾಧ್ಯತೆ ಇರುತ್ತೋ ಆ ಆರ್ಟಿಕಲ್ ಅನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ಓಕೆ.